ಮೊದಲನೇದಾಗಿ ಚಿತ್ರರಂಗ ಪ್ರಾರಂಭವಾಗಿ ಸುಮಾರು 100 ವರ್ಷಗಳ ಆಸುಪಾಸಿನಲ್ಲಿದೆ. ಈ ಮಧ್ಯದಲ್ಲಿ ಬೇಕಾದಷ್ಟು ಟೆಕ್ನಾಲಜಿಗಳು ಬದಲಾವಣೆ ಆಯಿತು. ನಾವೆಲ್ಲ ಕರ್ನಾಟಕದವರು, ಕೇರಳ ಮತ್ತು ಬೇರೆ ಬೇರೆ ಆಂಧ್ರ, ಈ ಎಲ್ಲ ರಾಜ್ಯಗಳು ಕೂಡ ಆಗಿನ ಕಾಲದಲ್ಲಿ ನಾವು ಮದ್ರಾಸ್ನ ಮೇಲೆ ಅವಲಂಬಿತರಾಗಿತ್ತು. ಎಲ್ಲ ಕೂಡ ಲ್ಯಾಬ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ಅಲ್ಲಿಂದನೇ ನಡೀತಾ ಇತ್ತು. ಟೆಕ್ನಾಲಜಿ ಬೆಳೆದಂಗೆ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು, ಮತ್ತು ಇವತ್ತು ನಾವು ನೆನೆಸ್ಕೋಬೇಕು ಶಂಕರನಾಗ್ ಅವರು ಬಹಳಷ್ಟು ಪ್ರಯತ್ನ ಮಾಡಿ ಚಿತ್ರರಂಗ ಕರ್ನಾಟಕದಲ್ಲೇ ತಳ ಊರಬೇಕು ಅಂತ ಹೇಳಿ ಬಹಳಷ್ಟು ಪ್ರಯತ್ನ ಮಾಡಿ ಆ ಚಿತ್ರರಂಗವನ್ನು, ಚೆನ್ನೈನಲ್ಲಿ ಇದ್ದಂಥ ಚಿತ್ರರಂಗವನ್ನು ಬೆಂಗಳೂರು ಕರ್ತಿದ್ದಾನೆ. ಈ ಸಂದರ್ಭದಲ್ಲಿ ಅಲ್ಲಿ ಲ್ಯಾಬು ಅವರೆಲ್ಲ ಕೂಡ ವಲಸೆ ಇಲ್ಲಿಗೆ ಬಂದು ನಮಗೆ ಇಲ್ಲೇ ಎಲ್ಲವನ್ನು ಮಾಡಿಕೊಡುವಂಥ ಕೆಲಸವನ್ನು ಮಾಡುತ್ತೀವಿ. ಟೆಕ್ನಾಲಜಿ ಬೆಳೆದಂಗೆ ಇವಾಗ ಆಗಿನ ಟೆಕ್ನಾಲಜಿ ಹೋಗಿ ಇವಾಗ ಹೊಸ ಟೆಕ್ನಾಲಜಿಗೆ ಬಂದಿದ್ದೀವಿ. ಮುಂದೇನೂ ಬದಲಾವಣೆ ಆಗ್ಬೋದು, ಬೇಕಾದಷ್ಟು ಆಗುತ್ತೆ. ನಮಗೆ ಬಹಳ ಮುಖ್ಯವಾಗಿ ನಾವು ಸಿನಿಮಾ ಇಲ್ಲಿ ಶುರು ಮಾಡಿ ಮುಗಿಸಿ ಎಲ್ಲ ಆದಮೇಲೆ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಚೆನ್ನೈಗೆ ಹೋಗಿ UFO ಮತ್ತು ಕ್ಯೂಬ್ ಇದ್ರ ಮೇಲೆ ಕಂಟೆಂಟ್ ತಗೊಂಡೋಗಿ ಅಲ್ಲಿಂದ ಡೌನ್ಲೋಡ್ ಮಾಡಿಸ್ಕೊತಾ ಇದ್ವು. ಆ ಪರಿಸ್ಥಿತಿ ನಮ್ಮ ನಿರ್ಮಾಪಕರಿಗಿತ್ತು. ಆದರೆ ಇವತ್ತು ನಾವು ಹಲವಾರು ಬಾರಿ UFO ಮತ್ತು ಕ್ಯೂಬ್ನವ್ರಿಗೆ ನಾವು ಮನವಿ ಮಾಡಿ ಫಿಲ್ಮ್ ಚೇಂಬರ್ನಿಂದ ಬಹಳಷ್ಟು ಒತ್ತಡವನ್ನು ಅವ್ರ ಮೇಲೆ ತಂದು ನಮಗೆ ಬಹಳ ಕಷ್ಟ ಆಗುತ್ತೆ. ನೀವು ಇಲ್ಲಿ ಕ್ಯೂಬು ಇದೆಲ್ಲ ಇಟ್ಕೊಂಡು ನೀವು ಡೌನ್ಲೋಡ್ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆಮೇಲೆ ಒಂದು ರೀತಿ ಪ್ರೆಷರ್ ತಂದಂಥ ಸಂದರ್ಭದಲ್ಲಿ ಪಾಪ ಅವರು ಕೂಡ ನಮ್ಮ ಮನವಿಯನ್ನು ಒಪ್ಕೊಂಡು ಇವತ್ತು ಇಲ್ಲೇ ಡೌನ್ಲೋಡ್ ಆಗೋದು, ಇಲ್ಲೇ ಅಪ್ಲೋಡ್ ಆಗಿ ಸಿನಿಮಾ ಇಲ್ಲಿಂದನೇ ಹೊರಗಡೆ ಬರುವಂಥ ಒಂದು ಟೆಕ್ನಾಲಜಿನ ಅವರು ಇಲ್ಲಿ ತಂದಿದ್ದಾರೆ. ಭಾಳ ಖುಷಿ ಆಯಿತು. ನಾನು ಇದೇ ಸಂದರ್ಭದಲ್ಲಿ ನಾನು ಕ್ಯೂಬ್ನವ್ರಿಗೂ ಮನವಿ ಮಾಡ್ಕೊಡ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಕೂಡ ಇವತ್ತು ಕ್ಯೂಬ್ ಹೇಗಿದೆಯೋ ಹಾಗೆ ನೀವು ಇಲ್ಲಿ ಇದ್ದೀರಾ, ನೀವು ಕೂಡ ಅದನ್ನು ಅಳವಡಿಸ್ಕೋಬೇಕು. ಏನು ಕ್ಯೂಬ್ನವ್ರು ಇವತ್ತು ನಿರ್ಮಾಪಕರಿಗೆ ಇಷ್ಟೊಂದು ಸಹಾಯ ಮಾಡಿದಾರೋ ಅದನ್ನು ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದ್ದೀವಿ. ಇಲ್ಲ ಅಂದರೆ ಬಿಸ್ನೆಸ್ಸು ಯಥಾವತ್ತಾಗಿ ಕ್ಯೂಬ್ಗೆ ಜಾಸ್ತಿ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ, ನಾವು ಚೆನ್ನೈಗೆ ಹೋಗ್ಬೇಕಾಗತ್ತೆ ಸಂದರ್ಭ ಬಂದಾಗ ಕಷ್ಟ ಆಗುತ್ತೆ. ಆಗ ಕ್ಯೂಬ್ನವರೇ ಎಲ್ಲವನ್ನ ಆಕ್ರಮಿಸ್ಕೊಳ್ತಾರೆ ಮುಂದಕ್ಕೆ. ಅದನ್ನು ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ವಿಶೇಷವಾಗಿ ನಮ್ಮ ಚಲನಚಿತ್ರ ನಿರ್ಮಾಪಕರಿಗೆ ಕ್ಯೂಬ್ನ ಸಂಸ್ಥೆ ನೀವು ಏನಿದ್ದೀರ, ನೀವು ತುಂಬ ಶ್ರಮಪಟ್ಟು ಇಲ್ಲೇ ಆಗಬೇಕು ಅನ್ನೋ ಒಂದು ಇದನ್ನು ಶ್ರಮಪಟ್ಟು ಇಲ್ಲಿ ಮಾಡಿದ್ದೀರ. ಅದಕ್ಕಾಗಿ ಚಿತ್ರರಂಗದ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ. ಯಾಕೆಂತ ಹೇಳಿದ್ರೆ ನೀವು ಕೂಡ ಅರ್ಥ ಮಾಡ್ಕೊಂಡ್ರಿ. ಒಂದು ಸಾರಿ ನಾವು ಏನಾದ್ರು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಎಷ್ಟು ಖರ್ಚಾಗ್ಬೋದು ಅದೆಲ್ಲ ನಿಮಗೆ ಗೊತ್ತಿದೆ. ನಮ್ಮ ನಿರ್ಮಾಪಕರು ಬಹಳಷ್ಟು ಸಾರಿ ಹೇಳಿದ್ದಾರೆ, ಮತ್ತು ಹಂಚಿಕೆದಾರರು ಹೇಳಿದ್ದಾರೆ. ಎಲ್ಲವನ್ನ ಮನಗಂಡು ಇವತ್ತು ಇಲ್ಲೇ ಈ ಒಂದು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರಾ. ಚಿತ್ರರಂಗದ ಪರವಾಗಿ ಮತ್ತು ನಿರ್ಮಾಪಕರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ. ನಿಮ್ಮ ಈ ಒಂದು ಕಾರ್ಯಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಟೆಕ್ನಾಲಜಿ ಬೆಳೆದಂಗೆಲ್ಲ ಅದನ್ನು ನೀವು ಇಲ್ಲೇ ಮುಂದುವರಿಸ್ಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೀನಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ.